ದಾವಣಗೆರೆ ಜಿಲ್ಲೆಯಲ್ಲಿ ಯೂರಿಯಾಗಾಗಿ ರೈತರ ಪರದಾಟ ಇವತ್ತು ಕೂಡ ಮುಂದುವರೆದಿದೆ. ಜಗಳೂರು, ಮಾಯಕೊಂಡ, ಹೊನ್ನಾಳಿಯಲ್ಲಿ ಬೇಡಿಕೆ ಹೆಚ್ಚಿದೆ, ಯೂರಿಯಾ ಸಿಗ್ತಾ ಇದೆ. ಶೇಂಗಾ, ರಾಗಿ, ಮೆಕ್ಕೆಜೋಳ ಇತರ ಬೆಳೆ ಬೆಳೆದಂಥ ರೈತರು ಸದ್ಯ ಪರದಾಡ್ತಾ ಇದ್ದಾರೆ. ಬಿತ್ತನೆಯಾಗಿದೆ, ರಸಗೊಬ್ಬರ ಸಿಗ್ತಾ ಇಲ್ಲ. ಕೆಲವೆಡೆ 260 ರೂಪಾಯಿಯ ಗೊಬ್ಬರವನ್ನು 400 ರೂಪಾಯಿಗೆ ಬ್ಲ್ಯಾಕಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟದಿಂದ ಅನ್ನದಾತರು ಆಕ್ರೋಶಗೊಂಡಿದ್ದಾರೆ. ಗೊಬ್ಬರಕ್ಕಾಗಿ ಬೆಳಗ್ಗೆಯಿಂದ ಅಂಗಡಿಯ ಮುಂದೆ ಕ್ಯೂ ನಿಂತರೂ ಕೂಡ ಗೊಬ್ಬರ ಸಿಗ್ತಾ ಇಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ರೈತರು ಕೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಿದೆ, ಇಲ್ಲ, ಇರಾನ್ ಇಸ್ರೇಲ್ ಯುದ್ಧದ ಕಾರಣಕ್ಕಾಗಿ ಗೊಬ್ಬರ ಆಮದಾಗಿಲ್ಲ, ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಅದರಿಂದಾಗಿ ಸಮಸ್ಯೆ ಆಗಿರೋದಿದು ಅಂತ ಕೃಷಿ ಸಚಿವರು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಪ್ರತಿದಿನ ರೈತರು ಕಾಯ್ತಾನೆ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಕರೆಕ್ಟ್ ಆಗುತ್ತೆ, ಗೊಬ್ಬರ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಫೋನ್ ಸಂಪರ್ಕದಲ್ಲಿ. ಮಹದೇವ್, ಎಲ್ಲ ಸರಿ ಹೋಗುತ್ತೆ ಅಂತ ಕೃಷಿ ಸಚಿವರು ನಿನ್ನೆ ಭರವಸೆ ಕೊಟ್ಟಿದ್ರು. ಇವತ್ತೇನಾದ್ರೂ ಸರಿ ಹೋಗೋ ಲಕ್ಷಣ ಕಾಣ್ತಾ ಇದೆಯಾ? ರಕ್ಷಿತ್, ಈಗಾಗಲೇ ಮತ್ತೆ ಕೃಷಿ ಸಚಿವರು ಒಂದು ಉಲ್ಟಾವನ್ನ ಹೊಡೆದಿದ್ದಾರೆ. ಈಗಾಗಲೇ ಏನು ರೈತರು ಬೇಡುವಷ್ಟು ಗೊಬ್ಬರ ನಮ್ಮ ಹತ್ರ ಇಲ್ಲ, ಕೇಂದ್ರ ಪೂರೈಕೆ ಮಾಡ್ತಿಲ್ಲ ಅಂತ ಹೇಳಿ ಕೂಡ ಕೃಷಿ ಸಚಿವರು ಈಗಾಗಲೇ ಉಲ್ಟಾ ಹೊಡೆದಿರುವಂತದ್ದು. ಅದರಲ್ಲೂ ಇದರಲ್ಲಿ ರಾಜ್ಯ ಸರ್ಕಾರ ಒಂದು ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಒಂದು ಅನುಮಾನ ಕಾಡುತ್ತೆ. ಕಾರಣ ಏನು ಅಂತಂತಂದ್ರೆ, ಇತ್ತೀಚೆಗೆ ದಾವಣಗೆರೆ ಜಿಲ್ಲಾ ಪಂಚಾಯತಿಯಲ್ಲಿ KDP ಮೀಟಿಂಗ್ ಕೂಡ ನಡೆದಿತ್ತು. ಅಲ್ಲಿ ಅಧಿಕಾರಿಗಳು ಕೂಡ ನಮಗೆ ಜೂನ್ ಜುಲೈಯಲ್ಲಿ ಬೇಕಾಗುವಷ್ಟು ಯೂರಿಯಾ ಮತ್ತೆ ಎಲ್ಲ ರೀತಿಯ ಗೊಬ್ಬರಗಳು, ರಾಸಾಯನಿಕಗಳು ಲಭ್ಯ ಇದೆ, ರೈತರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್ ಅವರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಎಲ್ಲ ರೀತಿಯ ವ್ಯವಸ್ಥಿತವಾಗಿ ನಾವು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ಇಷ್ಟು ಹೆಕ್ಟರ್ ಕೃಷಿ ಬಿತ್ತನೆ ಅಂದ್ರೆ ಭೂಮಿಯನ್ನ ಬಿತ್ತನೆ ಮಾಡೋಕೆ ಟಾರ್ಗೆಟ್ ಇದೆ, ಇಷ್ಟು ರಸಗೊಬ್ಬರ ಅಗತ್ಯ ಇದೆ, ಹೀಗಾಗಿ ಎಲ್ಲ ರೀತಿಯ ರಸಗೊಬ್ಬರ ನಮ್ಮ ಸ್ಟಾಕ್ ಇದೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಈಗ ದಿಢೀರ್ ಅಂತ ಹೇಳಿ ಈಗ ರಸಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ಇದು ಏನು ಅಂತ ಇದರ ಅರ್ಥ ಗೊತ್ತಾಗ್ತಿಲ್ಲ. ಅದರಲ್ಲೂ ಕೂಡ ಇದನ್ನ ಕೃತಕ ಅಭಾವ ಸೃಷ್ಟಿ ಮಾಡಿ ರೈತರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನುಮಾನ ಕಾಡ್ತದೆ. ಕೆಲವಷ್ಟು ರೈತರು ಕೂಡ ಒಂದು ಅನುಮಾನವನ್ನ ಕೂಡ ಇದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಂತಂದ್ರೆ, ಅಗತ್ಯಕ್ಕಿಂತ ಹೆಚ್ಚಿನ ರಸಗೊಬ್ಬರ ನಮ್ಮ ಹತ್ರ ಇತ್ತು, ಸ್ಟಾಕ್ ಇದೆ ಅಂತ ಹೇಳಿ ಮುಂಚಿನಿಂದನೂ ಅಧಿಕಾರಿಗಳು ಹೇಳ್ತಾ ಇದ್ರು. ಮತ್ತು ನಾವು ಪತ್ರಿಕೆಗಳಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದಿದ್ವಿ. ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಮೀಟಿಂಗ್ ಅಲ್ಲೂ ಕೂಡ ಅವ್ರು ಮಾಹಿತಿಯನ್ನು ಕೊಟ್ಟಾಗ ಅದ್ರ ಬಗ್ಗೆ ರೈತರು ಕೂಡ ಮಾಹಿತಿಯನ್ನು ತಿಳ್ಕೊಂಡಿದ್ರು. ನಂತರ ಅದಕ್ಕೆ ತಕ್ಕದ ಹಾಗೆ ಬಿತ್ತನೆಯನ್ನ ಕೂಡ ಮಾಡಿದ್ರು. ಈಗ ಭತ್ತ ನಾಟಿ ಕೂಡ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಗೊಬ್ಬರ ಇಲ್ಲ ಅಂತ ಹೇಳಿರುವಂತ ಸಮಯದಲ್ಲಿ ಅದರಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆದಾಗ, ಶೀತ ಆದಾಗ ಸಮಯದಲ್ಲಿ ಹೆಚ್ಚಿನ ಯೂರಿಯಾ ಗೊಬ್ಬರ ಬೇಕಾಗುತ್ತೆ. ಕಾರಣ ಏನಂತಂದ್ರೆ, ಅದಕ್ಕೆ ಹೆಚ್ಚಿನ ಪೋಷಕಾಂಶವನ್ನ ಕೊಡಬೇಕಾಗತ್ತೆ, ಒದಗಿಸಬೇಕಾಗತ್ತೆ. ಹೀಗಾಗಿ ರೈತರು ಹೆಚ್ಚಿನ ಗೊಬ್ಬರವನ್ನ ಬೇಡ್ತಾರೆ. ಆದ್ರೆ ಆ ರೀತಿ ಅಂತ ಗೊಬ್ಬರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಿಲ್ಲ. ಇದು ಕೃತಕ ಅಭಾವನ ಸೃಷ್ಟಿ ಮಾಡುವ ಒಂದು ಹುನ್ನಾರ ಅಂತ ಹೇಳಿ ಈ ರೀತಿ ಅದಕ್ಕೆ ಕೆಲವೊಂದಿಷ್ಟು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ್ರು ಅನುಮಾನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಹದೇವ್ ಮಾಹಿತಿಗೆ.